ನಮಸ್ಕಾರ ಸ್ನೇಹಿತರೆ, ನವರಾತ್ರಿಯ 4ನೇ ದಿನದ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಆರಾಧಿಸೋ ದೇವಿ ಕುಷ್ಮಾಂಡ ದೇವಿ. ಇಂದು ಈ ದಿನದ ವಿಶೇಷತೆ, ಪೂಜೆ ವಿಧಾನ ಮತ್ತು ಆಚರಣೆಗಳ ಬಗ್ಗೆ ನೋಡೋಣ. ನಗುವಿನಿಂದಲೇ ವಿಶ್ವ ಸುಂದರಗೊಳ್ಳುತ್ತದೆ. ಯಾಕಕ್ಕ ಈ ಮಾತನ್ನ ಹೀಗೆ ಹೇಳ್ತಾ ಇದ್ದೀರಾ? ಗೊತ್ತಿಲ್ವಾ? ಬನ್ನಿ ಹೇಳ್ತೀನಿ. ಕುಷ್ಮಾಂಡ ದೇವಿಯ ನಗುವಿನಿಂದಲೇ ಸೃಷ್ಟಿ ಹುಟ್ಟಿತು ಅಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಕುಷ್ಮಾಂಡ ಪದದ ಅರ್ಥವನ್ನು ಕ್ಯಾಪ್ಷನ್ನಲ್ಲಿ ಹಾಕಿರ್ತೀನಿ, ಒಮ್ಮೆ ನೋಡಿ. ಇನ್ನು ದೇವಿಯ ರೂಪ ನೋಡೋದೇ ಆದರೆ ಅವಳ ಕೈಯಲ್ಲಿ ಧನಸ್ಸು, ಬಾಣ, ಕಮಲ, ಅಮೃತ ಕಳಶ, ಚಕ್ರ, ಗದ, ಜಪಮಾಲೆ ಮತ್ತು ಅಭಯ ಮುದ್ರೆ ಇದೆ. ಇವಳು ಸಿಂಹವಾಹಿನಿ. ಕುಷ್ಮಾಂಡ ದೇವಿಯು ಸೂರ್ಯನೊಳಗೆ ವಾಸಿಸುವ ಏಕೈಕ ದೇವಿ. ಹಾಗಾಗಿ ಆರೋಗ್ಯ, ಭಯ, ದುಃಖ, ಮನಸ್ಸಿಗೆ ಶಾಂತಿ ಇವಳ ಪೂಜೆಯಿಂದ ಎಲ್ಲವೂ ದೊರೆಯುತ್ತದೆ. ಇಂದು ಹಸಿರು ಬಣ್ಣದ ವಸ್ತ್ರ ಧರಿಸಿ ದೇವಿಗೆ ಕುಂಬಳಕಾಯಿ, ಹಣ್ಣು, ಬೆಲ್ಲ ಸಮರ್ಪಿಸಿ ಹಾಗೂ ದೇವಿಯ 108 ಹೆಸರುಗಳನ್ನು ಜಪಿಸುವುದು ವಿಶೇಷ. ಮತ್ತು ನಮ್ಮ ಜೀವನದಲ್ಲಿ ಸಂತೋಷ, ಬೆಳಕು, ಆರೋಗ್ಯ ತುಂಬಲು ಇಂದು ಕುಷ್ಮಾಂಡ ದೇವಿಯನ್ನು ಪ್ರಾರ್ಥಿಸೋಣ. ನಿಮ್ಮ ಮನೆಯಲ್ಲಿ ನವರಾತ್ರಿಯ ಆಚರಣೆ ಹೇಗಿದೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್. ಧನ್ಯವಾದಗಳು.